ಚಿಕ್ಕದಾಗಿ ಒಂದು ಆಂಗಲ್ ಹಾಕಿದ್ರು ಸರ್ ಇವರು. ಓಕೆ. ಅದು ಏನಾಯ್ತಂದ್ರೆ ಯಾವುದೋ ಒಂದು ಲಾರಿ ಬಂದು ತಳ್ಳಿಬಿಟ್ಟಿದ್ರು. ಓಕೆ. ಈಗ ನಮ್ಮ ACP ಸಾಹೇಬರು ಮತ್ತೆ ನಮ್ಮ ಚೈತನ್ಯ ಸರ್ ಅವರು ಒಂದು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪೊಲೀಸರ ಸಹಾಯದಲ್ಲಿ ಈಗ ದೊಡ್ಡದಾಗಿ ಒಂದು ಮೆಟ್ರೋ ಅವರ ಒಂದು ಪರ್ಮಿಷನ್ ತಗೊಂಡು ನಮ್ಮ ರೈಲ್ವೆ ಅವರ ಪರ್ಮಿಷನ್ ತಗೊಂಡು ದೊಡ್ಡದಾಗಿ ಈಗ ಆಗ್ತದೆ. ಯಾವುದೇ ಒಂದು ಲಾರಿ ಗುದ್ದಿದ್ರು ಕೂಡ ಹೆಚ್ಚಾದ್ರೂ ಕೂಡ ಏನೇ ಆಗಬಾರ್ದು ಆ ರೀತಿಯಾದಂತ ಒಂದು ಕಬ್ಬಿಣದ ಅಡೆ ಏನಿದೆ ಬ್ಯಾರಿಕೇಡ್ ಅದನ್ನ ಮಾಡ್ತಾ ಇದ್ದಾರೆ ಸರ್. ಏನು ನಿಮ್ಮ ಉತ್ಸಾಹ ಏನಿದ್ರಲ್ಲಿ? ನಮ್ಮ ಉತ್ಸಾಹ ಅಂತ ಹೇಳಿದ್ರೆ ಕೇವಲ ಒಬ್ಬ ಆಟೋ ಡ್ರೈವರು ಈ ವಿಡಿಯೋ ಮಾಡಿ ಈ ವಿಡಿಯೋದಲ್ಲಿ ಏನೋ ಒಂದು ಅನಾಹುತ ಕಮಿಷನರ್ ಬಂದಾಗ ನೀವು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾತಾಡಿದ್ರಲ್ಲ? ಮಾಡಿದ್ವಿ. ಬೆಂಗಳೂರು ನಗರ ಕಮಿಷನರ್ ಬಂದಾಗ ಅನುಚೇತು ಇದ್ರು ಅವಾಗ IPS ಆಫೀಸರ್. ಈ ರೋಡ್ ಬಂದ್ಬಿಟ್ಟು 2 ವೇ ಮಾಡಬೇಕು ಆಟೋ ಅವ್ರಿಗೆ ಅಂತೇಳಿ ನಾವು ಹೇಳಿದ್ವಿ. ಈಗ ರೈಲ್ವೆ ಅವರು ನೋಡ್ತಾ ಇರ್ಬೇಕು. ಈ ಗೋಡೆ ನೋಡಿ ನೀವು, ಈ ಗೋಡೆ ನಾಗೇಶ್ ಅದು ಬರ್ದಿರೋದು ಆ ಕಡೆ ಓದ್ತದೆ ಅದು. ಇಲ್ಲ, ಮತ್ತೆ ಸ್ಟಿಕ್ಕರಿಂಗ್ ಮಾಡ್ತಾ ಇರ್ತಾರೆ. ಹೌದಾ? ಸರಿ ಸರಿ ಸರಿ. ಓಕೆ, ಫೈನ್. ಅಂತಿಮವಾಗಿ ಏನಿದು? ಅಂತಿಮವಾಗಿ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಟ್ರಾಫಿಕ್ ಪೊಲೀಸ್. ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ನಾವು ACP ಸಾಹೇಬ್ರವ್ರಿಗೆ ಮತ್ತೆ ಚೈತನ್ಯ ಸರ್, ACP ಸರ್ ರಮೇಶ್ ಕುಮಾರ್ ಸರ್ ಅವ್ರಿಗೆ ಮತ್ತೆ ಚೈತನ್ಯ ಸರ್ ಅವ್ರಿಗೆ, ಇಡೀ ಎಲ್ಲ ಟೀಮ್ ಅವರಿಗೆ ಕೂಡ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟ. ನಾವು ಎಲ್ಲ ಮಾಧ್ಯಮದ ಕಡೆಯಿಂದ ಹಾಗೆ ಮಾಧ್ಯಮ ನಮ್ಮ ಸಾಕ್ಷಿ ಸುದ್ದಿ ಮತ್ತು ಸ್ವಾಭಿಮಾನಿ ಡಿಜಿಟಲ್ ವಾಹಿನಿ ಅವರಿಗೆ ಕೂಡ ತುಂಬಾ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದ್ರೆ ಅವ್ರು ಬಂದು ಕೆಲವು ಏನು ವಿಡಿಯೋಗಳನ್ನು ಮಾಡಿ ಜನರಿಗೆ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೇಳಪ್ಪ ಅದೇನು ಹೇಳ್ತಿ ಹೇಳು. ನೋಡಿ, ಬ್ಯಾರಿಕೇಡ್ ಬ್ಯಾರಿಕೇಡ್ ಒಂದು ಚಿಕ್ಕದಾಗಿತ್ತು, ಈಗ ದೊಡ್ಡದಾಗಿ ಮಾಡಿ ನಮ್ಮ ರಮೇಶ್ ಕುಮಾರ್ ಸರ್ ಅವರು ಮತ್ತೆ ಚೈತನ್ಯ ಸರ್ ಅವರ ಏನೋ ನೇತೃತ್ವದಲ್ಲಿ ಒಂದು